ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಸವಾಲುಗಳ ನಡುವೆ ಮುಖ್ಯಮಂತ್ರಿಗಳು ಬಜೆಟ್ನ ಮಂಡಿಸುತ್ತಿದ್ದಾರೆ. ಕುತೂಹಲ ಖಂಡಿತ ಇದೆ. ಸಾಲದ ಗಾತ್ರ ಹೆಚ್ಚಾಗ್ತಾ ಇದೆ, ಬಜೆಟ್ ಗಾತ್ರ ಹೆಚ್ಚಾಗ್ತಾ ಇದೆ. ಆದರೆ ಸಂಪನ್ಮೂಲಕ್ಕೆ ದಾರಿ ಏನು ಅನ್ನೋದು ಮೂಲ ಪ್ರಶ್ನೆ. ಮುಖ್ಯಮಂತ್ರಿಗಳು ಸದ್ಯ ವಿಧಾನಸೌಧಕ್ಕೆ ತೆರಳೋದಕ್ಕೆ ಮುಂದಾಗ್ತಿದ್ದಾರೆ. ತಮ್ಮ ನಿವಾಸದಿಂದ ಬಜೆಟ್ ಪ್ರತಿಯನ್ನ ತಮ್ಮ ಕೈನಲ್ಲಿ ಹಿಡ್ಕೊಂಡಿದ್ದಾರೆ. ದಾಖಲೆಯ ಬಜೆಟ್ನ ಮಂಡನೆ ಮಾಡ್ತಾ ಇರುವುದು ಸಿಎಂ ಸಿದ್ದರಾಮಯ್ಯ. ಇದು ಅವರ 17ನೆಯ ಬಜೆಟ್. ಮುಖ್ಯಮಂತ್ರಿಗಳಾಗಿ ಇದು ಅವರ 10ನೆಯ ಬಜೆಟ್. ಖುದ್ದು ಆರ್ಥಿಕ ತಜ್ಞರು ಸಿದ್ದರಾಮಯ್ಯ ಅವರು. ಹಾಗಾಗಿ ಯಾವ ರೀತಿ ಬ್ಯಾಲೆನ್ಸ್ ನ ಅವರು ಮೇಂಟೈನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಸೈಡ್ ಬಾರೋಣ, ಸ್ವಲ್ಪ ಪಂಚಾಗಿರೋದು ಹೇಳಿ ಅರ್ಥ ಮಾಡ್ಕೊಳ್ಳಲ್ಲ ನೀವು. ಇಲ್ಲಿಂದ ವಿಧಾನಸೌಧಕ್ಕೆ ತೆರಳುವಂತಹ ಸಿದ್ದರಾಮಯ್ಯ ಅವರು ಅಲ್ಲಿ ಔಪಚಾರಿಕ ಕ್ಯಾಬಿನೆಟ್ ಸಭೆಯನ್ನ ಮಾಡ್ತಾರೆ. ಅಲ್ಲಿ ಅನುಮೋದನೆಯನ್ನ ಪಡ್ಕೊಂಡಂತಹ ನಂತರದಲ್ಲಿ 10 ಗಂಟೆ 15 ನಿಮಿಷಕ್ಕೆ ಬಜೆಟ್ನ ಮಂಡನೆ ಮಾಡುವಂತಹ ಕೆಲಸವನ್ನ ಮಾಡಲಿದ್ದಾರೆ. 2026-27ನೇ ಸಾಲಿನ ಆಯವ್ಯಯ, ಮುಂದಿನ 1 ವರ್ಷಗಳ ಕಾಲ ಸರ್ಕಾರ ಮಾಡಲೇಬೇಕಾಗಿರುವಂತಹ ಖರ್ಚುಗಳು ಯಾವುದು, ಜೊತೆಗೆ ಅಭಿವೃದ್ಧಿಗೆ ಸರ್ಕಾರ ಎಷ್ಟು ಹಣವನ್ನ ಮೀಸಲಿಟ್ಟಿರುತ್ತೆ, ಯಾವ ಹೊಸ ಯೋಜನೆಗಳನ್ನ ಘೋಷಣೆ ಮಾಡುತ್ತೆ, ಈ ನಿರೀಕ್ಷೆಗಳಂತೂ ಖಂಡಿತ ಇದೆ. ಸದ್ಯ ವಿಧಾನಸೌಧದತ್ತ ಸಿಎಂ ಸಿದ್ದರಾಮಯ್ಯ ತೆರಳುತ್ತಿದ್ದಾರೆ. ಒಂದ್ ಕಡೆ ಬನ್ನಿ ಸರ್, ಒಂದ್ ಕಡೆ ಹೋಗಿ, ಒಂದ್ ಕಡೆ ಬನ್ನಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.